ಈಗ ತಮಗ್ ಗೊತ್ತಿರೋ ಸರ ಈ ವರ್ಷ ಅಷ್ಟೇ ಅಲ್ಲ 3 ವರ್ಷಗಳಿಂದ ಇಲ್ಲಿ ಬೆಳಗಾವಿಯಾಗ ವಿಪರೀತ ಮಳೆ ಬೀಳ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗಿದ್ದದ. ಇನ್ನ ಇಲ್ಲಿ ಕಲ್ಯಾಣ ನಗರ ನೋಡಿದಾಗ ಒಂದು ಹೋದ ವರ್ಷದಿಂದ 3 ವರ್ಷದಿಂದ ಮನೆ ಬಿದ್ದಿತ್ತು. ಅವಾಗ 1,20,000 ರೂಪಾಯಿ ಕೊಟ್ಟಿದ್ರು ಅವರು. ಅಲ್ಲಿಂದ ₹1 ಸಹಿತ ಯಾರಿಗೂ ಬಂದಿಲ್ಲ. ಎಷ್ಟೋ ಮನಿ ಇವತ್ತು ಬಾಡಿ ಮನೆ ಒಳಗದಾರ, ಬಾಡಿ ತುಂಬತಾರ. ಬಾಡಿ ಎಷ್ಟೋ ಮಂದಿ ಇಲ್ಲಿ ಕೆಲಸ ಬಿಟ್ಬಿಟ್ಟ ಬೆಂಗಳೂರು ಮಹಾರಾಷ್ಟ್ರ ಕಡೆ ಕೆಲಸ ಹೋಗ್ಯಾರ ನೇಕಾರ ಮಂದಿ ಎಲ್ಲ ರೀ. ಆಮೇಲೆ ಈಗ ತಾಯಂದ್ರ ಸಹಿತ ಮದ್ವಿ ಕೆಲಸ ಹೊಂಟಿದಾರ. ಆಮೇಲೆ ಕೆಲವೊಂದ್ ತಾಯರು ಜಾಗ ಇಲ್ರಿ ಅವ್ರಿಗೆ ಬಾಡಿಗೆ ತುಂಬಬೇಕಾದ್ರೆ ಮದ್ವಿ ಕೆಲಸ ಹೋಗೋದ್ರಿಂದ ಆದಾಯ ಇರುದಿಲ್ಲ. ಆಮೇಲೆ ಮಠದೊಳಗನ ಅಲ್ಲಿ ಉಳ್ಕೊಂಡಿಕಾರ ತಮ್ಮ ಜೀವನ ಮಾಡತಾರ, ಮಕ್ಕಳು ಸಾಕೋತ. ಆಮೇಲೆ ಸರ್ಕಾರಕ್ಕೆ ಏನ್ ಬಯಸ್ತಂದ್ರ ಈಗಾಗಲೇ ಬೆಂಗಳೂರೊಳಗ ತಾವು ಏನ ಕೇರಳದವ್ರಿಗೆ ಏನ್ ಮನಿ ಕಟ್ಕೊಡತಿರಲ್ಲ, ಇದು ಅಷ್ಟು ಅದನ್ನ ಯೋಚನೆ ಮಾಡೋಕ್ಕಿಂತ ಮೊದಲು ತಾವು ಏನ ಸರ್ಕಾರ ಜನರಿಗೆ ಏನ ಆಶ್ವಾಸನೆ ಕೊಟ್ಟಿದ್ರಿ, ಅವ್ರಿಗೆ ಮನಿ ಕಟ್ಕೊಡ್ತೇನೆ ಅಂತ ಹೇಳಿದ್ರು. ಮನಿ ಸಹಿತ ಕೊಡಕ್ಕಾಗ್ಲಿಲ್ಲ. ಈಗ ಅವ್ರಿಗೆ ನೋಡ್ರ ನಮ್ಮ ಕರ್ನಾಟಕದ ಜನತೆ ಇವತ್ತು ನಮ್ಮ ಜನ ಎಲ್ಲ ಬೀದಿ ಪಾಲಾಗಿದಾರ. ಅವ್ರಿಗೆ ಯಾವ್ದು ಮನೆಗಳಿಲ್ಲ, ಏನಿಲ್ಲ. ಆಮೇಲೆ ಸಾಲ ಮಾಡಿದಾರ, ಸಾಲ ತುಂಬ್ಲಿಕ್ಕೆ ಆಗೋತು. ಇಂತ ಕಠಿಣ ಪರಿಸ್ಥಿತಿ ಇರುವಾಗ ನಮ್ಮ ಕರ್ನಾಟಕ ಜನತೆ ಇವರ ನೀವು ಸಹಾಯ ಹಚ್ಚೋ ಬದಲಾಗಿ ನೀವು ಬರೀ ವೋಟ್ ಬ್ಯಾಂಕ್ ಸಲುವಾಗಿ ಇಲ್ಲಿ ಕೇರಳ ಮಂದಿಗೆ ಈ ರೀತಿ ಮಾಡೋದು ಸರಿಯಲ್ಲ. ಅದ್ರ ಸಲುವಾಗಿ ನಾನು ವಿನಂತಿ ಏನಪ್ಪಾ ಅಂದ್ರ ಈ ಬೆಳಗಾವಿ ಬಂದಾಗ ತಾವು ದೊಡ್ಡ ಅಧಿವೇಶನ ಮಾಡ್ತೀರಿ. ಎಷ್ಟೋ ಬಡ ಜನತೆ ನಿಮ್ಮ ಕಡೆ ನೋಡ್ತಿರ್ತಾರೆ, ನಮ್ಮ ಬಗ್ಗೆ ಏನೋ ಮಾತಾಡ್ಬೋದು, ಮನೆ ಕಟ್ಕೊಡ್ಬೋದು, ಏನೋ ಪರಿಹಾರ ಸಿಗುವಂತ ಹೇಳ್ತಾರೆ. ನೀವು ಅಧಿವೇಶನ ಬಂದಾಗ ಸಹಿತ ನಮ್ಮ ಉತ್ತರ ಕರ್ನಾಟಕ ಇವತ್ತು ಬೆಳಗಾವಿ ಬಗ್ಗೆ ಯಾವುದೂ ಧ್ವನಿ ಎಬ್ಬಿಸಿಲ್ಲ, ಬಡವರ ಬಗ್ಗೆ ಧ್ವನಿ ಎಬ್ಬಿಸಿಲ್ಲ. ಆಮೇಲೆ ಮನೆಗಳ ಬಗ್ಗೆ ಏನ ಕಟ್ಕೊಡ್ತಕ್ಕಂತ ಆಶ್ವಾಸನೆ ಸುಳ್ಳು ಎಲ್ಲ ಆಶ್ವಾಸನೆ ಕೊಡೋ ಮುಖಾಂತರ ಜನರಿಗೆ ಮೋಸ ಮಾಡತಕ್ಕಂತ ಕೆಲಸ ಇಲ್ಲಿ ನಡೆಯುತ್ತದೆ. ಅಧಿಕಾರಿಗಳು ಸಹಿತ ಯಾವ್ದು ಗಮನ ಇಲ್ಲ. ನನ್ನ ವಿನಂತಿ ಅದ, ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಬಡ ಜನತೆಗೆ ನ್ಯಾಯ ಸಿಗಬೇಕು. ಯಾರ್ಯಾರ ಮಠದೊಳಗ ಅಲ್ಲಿ ಆಶ್ರಯ ಅದಾರಲ್ಲ ಅಂತ ಜನರಿಗೆ ತಾವು ನೆರಳಾಗುವ ಮುಖಾಂತರ ರಾಜ್ಯ ಸರ್ಕಾರ ಒಂದು ಜನರಿಗೆ ಒಂದು ಮಾದರಿ ಆಗ್ಬೇಕಂತ ಹೇಳಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ತಾರೆ. ಶ್ರೀನಿವಾಸ್ ತಾಳೂಕರ್, ಸಮಾಜ ಸೇವಕರು, ವಡಗಾವಿ, ಬೆಳಗಾವಿ. ವರ್ಷ ಆತು, ಯಾರಿಗೂ ಖಬರ್ ಇಲ್ಲ, ಏನಿಲ್ಲ. ಒಂದ್ ಕಂತ ಬಂದಿದ್ದ, ಹೊಳೆ ಕಂತ ಬಂದಿಲ್ಲ. ಈಗ ಅದು ಒಂದ್ ಕಂತ ಬಂದಿಸೋದ ಗಾಡಿ ಕಡಿವಾಕನ ಒಂದ್ ಕಂತಿನ ಮ್ಯಾಗ ಹೇಳ್ರಿ ಅವ್ರ. ನಮ್ ಕಡೆ ಅವಲ್ರಿ ಕೊಡಾಕ, ನಾವು ದುಡ್ಡು ತಿನ್ನವ್ರ. ನಾವು ಮದ್ವಿ ಕೆಲ್ಸ ಹೋಗೋದ, ನಮ್ ದಿವ್ಸಕ್ಕ ₹200 ಬೀಳುದ್ರಿ. ಹೆಂಗ್ ಏನ್ ಮಾಡುದು ನೋಡಿ. ನಾವ್ ಗುಡಿಯಾಗದೇನಪ್ಪ, ಮಡ್ದಾಗದೇನೆ. ಅಲ್ಲಿ ಹಿಂದ ಮಠ ಐತಿ, ಅಲ್ಲಿ ಮಡ್ದಾಗದೇನೆ. ಒಂದ್ ಛತ್ ಕಟ್ಟದ ಅಲ್ಲೇದೇನಪ್ಪ. ಮಕ್ಕಳ ಮರಿ ಕರ್ಕೊಂಡ ನಾವ್ ಅಲ್ಲೇ ಇದೇವು. ಮತ್ ಹೆಂಗ್ ಏನ್ ಮಾಡುದು ನೋಡ್ರಪ್ಪ. ಏನ ಈ ಪರಿಹಾರ ಒಂದ ಕಂತ ಕೊಟ್ಟಾರಪ್ಪ, ಅದ್ರ ಬಗ್ಗೆ ಕೊಟ್ಟಿಲ್ಲ. ಮನಿ ಕೊಟ್ಟಿಲ್ಲ. ಇಲ್ಲಪ್ಪ ಕೊಟ್ಟಿಲ್ಲ. ಇಲ್ಲ ಮತ್ ಏನ್ ಮಾಡಿದಪ್ಪ, ನಿರ್ವಾಯಿಲ್ಲ. ಬಾಡಿ ಕೊಡಕ್ ಆಗ್ಬೇಕಲ್ಲ ನಮ್ ಕೈಲಿಂದ. ಬಾಡಿ ಕೊಡಕ್ ಆಗ್ಲಿಕ್ ಸಂಬಂಧ ಅಲ್ಲಿ ಉಳ್ದೋಯಪ್ಪ. ರೇಣುಕಾ ನಮ್ಮಳ್ಳಿ.